131ರಲ್ಲಿ 50. ಈಗ 80 ಒಂದ್ ಸೆಕೆಂಡ್ ಈಗ ನಾನು ಸರ್ಕಾರಕ್ಕೆ ಮಂತ್ರಿಗಳೆಲ್ಲ ಇದ್ದೀರಿ. ಒಂದ್ ಸೆಕೆಂಡ್ ಈಗ ಒಂದ್ ಸೆಕೆಂಡ್ ಆಯ್ತು. ಇಲ್ಲ ಒಂದೇ ನಂದೊಂದ್ ಸೆಕೆಂಡ್. ಪ್ರತಿದಿನ ನೀವು ಇದೇ ಹೇಳಿ 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 ಅದು ಸೌಕಲ್ ನಾಣ್ಯ ಆಗೋಗ್ಬಿಟ್ಟಿದೆ. ಅವರು ಅದೇನು ಹೇಳ್ತಾರಲ್ಲ, ಏನ ಜಡ ಬಿದ್ದೋಗವ್ರ ಏನಂತ ನೀವೇ ನೋಡಿ. ನೋಡಿ, ಪರಮೇಶ್ವರ್ ಪುಸ್ತಕ ಓದ್ಕೊಂಡು ಕೂತವ್ರೆ, ಅವರು ಕಿವಿಗೆ ಇದಾಕೊಂಡು ಕೂತವ್ರೆ ಅಷ್ಟೇ. ಏನ್ ಹೋಗಲ್ಲ ಸರ್ ಯಾರಿಗೂ. ಯಾಕೆ ಅವ್ರಿಗೆಲ್ಲ ಅವರೆಲ್ಲ ಕಿವಿಗೆ ಸೀಸ ಕಾಯ್ದು ಉಯ್ಬೇಕು. ಸೀಸ ಕಾದ್ರೂ ಉಯ್ದ್ರೂ ಅವ್ರಿಗೇನು ಎಚ್ಚರಿಕೆ ಆಗಲ್ಲ. ಕುಂಭಕೋಣ ನಿದ್ರೆಯಲ್ಲಿದ್ದಾರೆ ಅವರು. ನೀವು ಎಷ್ಟನೇ ಸರಿ ಇದು 3ನೇ ಸರಿ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್. ಒಂದ್ ಸೆಕೆಂಡ್ ನಿಮ್ಗೆ ಗೌರವ ಕೊಟ್ಟು ಕೂತ್ಕೊಂತ ಇದ್ದೀನಿ. ಈಗ ನಾನು ಸರ್ಕಾರಕ್ಕೆ ಮತ್ತೆಲ್ಲ ಹೇಳಿದಿಷ್ಟೇ. ಪೊನ್ನಣ್ಣ ಅವರೇ ಕೂತ್ಕೊಳ್ಳಿ, BR ಪಾಟೀಲ್ ಕೂತ್ಕೊಳ್ಳಿ, ತಮ್ಮಯ್ಯ ಅವ್ರೆ ಈಗ ಪೊನ್ನಣ್ಣ ಕೂತ್ಕೊಳ್ಳಿ ಅವ್ರೆ. ಈಗ ನೋಡಿ, ನಾನು ಸರ್ವರಿಗೆ ಹೇಳುದಿಷ್ಟೇ, ಎಲ್ಲ ಸದಸ್ಯರ ದೊಡ್ಡ ಒಂದು ಅಪೇಕ್ಷೆ ಏನಿದೆ, ನಾವು ಕೇಳುವಂತ ಅವ್ರು ಯಾಕೆ ಸಮಯ ಮೀಸಲಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಅವರಿಗೆ ಸ್ಟಾರ್ ಆಗಿ ಬರಬೇಕು, ಅಥವಾ ಅನ್ಸ್ಟಾರ್ ಆದ ಲಿಖಿತವಾದ ಉತ್ತರ ಬರಬೇಕು, ಅದನ್ನು ಮತ್ತೆ ಫಾಲೋ ಅಪ್ ಮಾಡಿಕೊಳ್ಬೇಕಂತೇಳಿ ಅವಳ ಆಸಕ್ತಿಯಿಂದ ಆ ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮಗೆ ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 days. ಈ 10 ದಿವಸ ಟೈಮ್ ಕೊಟ್ಟರೂ ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರಲಿಕ್ಕೆ ಆಗಲಿ, ನಾವು ಈ ದಿವಸ ಇದ್ದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋಅಪ್ ಮಾಡಿದ ಮಾತ್ರ ಉತ್ತರ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರದು ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ದರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ವಿಚಾರ ಇವತ್ತು ಆಗ್ತದೆ. ಯಾಕಂತ ಹೇಳಿದರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನು ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತು ನಾನು 3 ಸಲ ಕೂಡ ನಾನು ಹೇಳಿದ್ದೆ, ನಾನು ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಈಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ಅಲ್ಲ ತಳಪ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ ನಾನು ಡಾಕ್ಟರ್